ನೆಕ್ಸ್ಟ್ ಇಯರ್ ನಮ್ದೊಂದು ಕನಸು ಅಂದ್ರೆ ಡೇ ಅಂಡ್ ನೈಟ್. చిన్న సింగల్ ఆయి కలిసి వికెట్ అడుగుతారన్న. ఏ అనిపో ఇంటి అమీర్ వెళ్ళ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಆಡ್ಬೇಕು ನಮ್ಮ ಊರಲ್ಲಿ ಅಂತ. ರಿಯಾಸ್ ಗುಡ್ ಲಕ್ ಅವರನ್ನು ಕೂಡ ಒಮ್ಮೆ ನಾವು ನೆನಪಿಸಿಕೊಳ್ಳಲೇಬೇಕಾಗಿದೆ. ಗತಕಾಲದ ಆಟವನ್ನು ಆಡುತ್ತಾ ಬಂದು ಸೂಪರ್ 6 ಏನತಕ್ಕಂತ ಪಂದ್ಯಾವಳಿಯಲ್ಲಿ ಬಹಳಷ್ಟು ಕ್ರೀಡಾಭಿಮಾನಿಗಳ ಮನಗೊಂಡು ಗೆದ್ದಂತ ರಿಯಾಸ್ ಗುಡ್ ಲಕ್ ಪಾಣೆ ಮಂಗಳೂರು ತಂಡ ಪ್ರಸ್ತುತವಾಗಿ NPL ಎನ್ನತಕ್ಕಂತ ಪಂದ್ಯಾವಳಿಯಲ್ಲಿ ಮೆಜೆಸ್ಟಿಕ್ ವಾರಿಯರ್ಸ್ ತಂಡಕ್ಕಾಗಿ ತನ್ನ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಪ್ರತಿಭೆಯಲ್ಲಿದ್ದಾರೆ, ಅನುಭವಗಿಂತ ಸ್ವಲ್ಪ ಕಮ್ಮಿ ಇರುವಂಥ ಆ ಪ್ರತಿಭೆ ನಮಗೆ ಸ್ವಲ್ಪ ನಮ್ಮ ಮುಂದಿನ ಬಾಲಲ್ಲಿ ಬೆಳೆಯಬೇಕೆಂಬ ಒಂದು ಉದ್ದೇಶದಲ್ಲಿ ನಾವೀಗ MPL ಸೀಸನ್ ಒಂದು ಮಾಡಿದ್ದು. MPL ಸೀಸನ್ ಅಂದರೆ ಗುಡ್ ಲಕ್ ಕ್ರಿಕೆಟರ್ಸ್ ಪ್ರೌಡ್ಲಿ ಪ್ರೆಸೆಂಟ್ ಅಂತ MPL ಸೀಸನ್ ಫಸ್ಟ್ ಅಂತ ಮಾಡಿದ್ದು. ಡೇ 1 ಒಂದು ಅದ್ಭುತವಾಗಿ ನಡೆದಿದೆ. ಒಂದು 7 ತಂಡ ಇದ್ದು, 7 ತಂಡ 7 ಮಾಲಕರು ಎಲ್ಲ ಬಂದು ಒಟ್ಟಿಗೆ ಆಡಿ ಒಂದು ಅದ್ಭುತವಾಗಿ ಡೇ 1 ಮುಗಿದಿದೆ. ಇವತ್ತು ಫೈನಲ್ ಡೇ ನಮ್ಮದು ಇಲ್ಲಿ NPL ಸೀಸನ್ 1 ಇದ್ದು ಫೈನಲ್ ಡೇ. ಪಾಲ ಪಂದ್ಯಾಟ ರೋಮಾಂಚಕಾರಿ ಆಗ್ತಾ ಉಂಟು. ನಿನ್ನೆ ಗೆದ್ದವರು ಇವತ್ತು ಅಂಕಪಟ್ಟಿಯಲ್ಲಿ ಕೆಳಗೆ ಬರ್ತಾ ಇದ್ದಾರೆ. ನಿನ್ನೆ ಟಾಪಲ್ಲಿ ಇದ್ದವರು ಸ್ವಲ್ಪ ಕೆಳಗೆ ಆಡಿದ್ರು, ನಿನ್ನೆ ಸೋತವರು ಇವತ್ತು ಗೆಲ್ತಾ ಇದ್ದಾರೆ. ಎಲ್ಲ ಚೇಂಜಸ್ ಆಗಿ ಸ್ವಲ್ಪ ಇವತ್ತೊಂದು ಮನೋರಂಜನೆ, ಕ್ರೌಡು, ಊರಿನವರು ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಒಳ್ಳೆ ಆಗ್ತಾ ಉಂಟು ಮ್ಯಾಚ್. ಬಹಳಷ್ಟು ದಿಗ್ಗಜ ಆಟಗಾರ ಅಂಡ್ರಾಮ್ ಕ್ರಿಕೆಟ್ ಅಲ್ಲದೆ ಅಬೀಬ್ ಗುಡ್ ಲಕ್ ಕೂಡ ಗುಡ್ ಲಕ್ ಪಾಣೆ ಮಂಗಳೂರು ತಂಡಕ್ಕಾಗಿ ಸೇವೆಯನ್ನು ಸಲ್ಲಿಸಿದಂತ ಆಟಗಾರ. ಸುಮಾರು 16 ವರ್ಷಗಳಲ್ಲಿ ಕೂಡ ಕ್ರಿಕೆಟ್ ಅನ್ನು ಆಡಿ, ಕ್ರಿಕೆಟ್ ಅನ್ನು ಪ್ರೀತಿಸಿ, ಕ್ರಿಕೆಟ್ ಅನ್ನು ಹಾರೈಸಿದಂತ ವ್ಯಕ್ತಿ ಅಂದ್ರೆ ಅದು ಅಬೀಬ್ ಗುಡ್ ಲಕ್. ಇವರ ಸೇವೆಯನ್ನು ಕೂಡ ನಾವು ಗುರುತಿಸಿಕೊಳ್ಳುತ್ತಾ ಇಂದಿನ ದಿವಸ NPL ಸೀಸನ್ 2025 ಸಾಲಿನ ಈ ಪಂದ್ಯಾವಳಿಯಲ್ಲಿ ಮೆಜೆಸ್ಟಿಕ್ ವಾರಿಯರ್ಸ್ ತಂಡಕ್ಕಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ಇಲ್ಲಿ ಏನ್ ನೋಟಿಸ್ ಮಾಡಿದೆ ಅಂದ್ರೆ, ಇಲ್ಲಿ ಮುಂಚೆ ಅವ್ರು ಯಾರೆಲ್ಲ ಇದ್ರು ಆಟ ಆಡುವವರು ಅವ್ರು ಮಾತ್ರ ಇದ್ದಾರೆ, ಹೊಸ ಪ್ರತಿಭೆಗಳೆಲ್ಲ ಕಾಣಿಸ್ತಾ ಇಲ್ಲ. ಸೊ ಏನ್ ಮಾಡ್ಬೇಕು? ಎಲ್ರು ಮೊಬೈಲ್ ಅಲ್ಲೇ ಆಟ ಆಡ್ತಾ ಇದ್ದಾರೆ, ಈ ತರ ಗ್ರೌಂಡಿಗೆಲ್ಲ ಇಳಿತಾನೆ ಇಲ್ಲ. ಸೊ ಅವರಿಗೆ ಏನ್ ಮಾಡ್ಬೋದು? ಮುಂಚೆಲ್ಲ ಹಾಗೆಲ್ಲ, ಮುಂಚೆಲ್ಲ ನಾವು ಆಡುವಾಗೆಲ್ಲ ತುಂಬಾ ಜನ ಇದ್ದರು, ಅದಕ್ಕೆ ಸಪೋರ್ಟ್ ಇದ್ದರು. ಈಗ ಹಾಗೆಲ್ಲ, ಈಗ ಎಲ್ಲ ಮಕ್ಕಳಿರೋದು ಮೊಬೈಲ್ ನಲ್ಲಿ. ಯಾವ್ದು ಇದ್ದರೆ ಬರುವುದಿಲ್ಲ, ಮ್ಯಾಚಿಗೆ ಬರಲ್ಲ, ಹರಿದರೆ ಬರೋದಿಲ್ಲ. ಮಾಡಿದಂತಂದ್ರೆ ನಮ್ಮ ಊರದವರೆಲ್ಲ ಹಿರಿಯವರು ಎಲ್ಲರೂ ಬರ್ತಾರೆ, ಒಟ್ಟಿ ಸೇರಿ ನಾವು ಆಡುವ, ಊರಿಗೊಂದು ಹೆಸರು ಬರ್ತದೆ. ಊರು ಮ್ಯಾಚಿಗೆ ಮಕ್ಕಳು ಯಾರು ಬರೋದಿಲ್ಲ, ಇಲ್ಲಿ ಇರುವುದು ಹಿರಿಯವರು ಮಾತ್ರ. ಇದಕ್ಕೊಂದು ಸಪೋರ್ಟ್ ಮಕ್ಕಳು ಮಾಡುವುದೇ ಇಲ್ಲ. ನೀನು ವಿಕೆಟ್ ಬಿಟ್ಟು ಹೊಡ್ಕಂದ್ರೆ ನಂಗೆ ಕಲಿಕೆ ನಿಪ್ಪಟ್ಟಿಗಲಿ. ಸೊ ಇವಾಗ ಯಾವುದೇ ಒಂದು ಕ್ರಿಟಿಕಲ್ ಡಿಸಿಷನ್ ತೆಗೆಯಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಗ್ಬೋದು? ಕ್ರಿಟಿಕಲ್ ಕಂಡೀಷನ್ ಅಂದ್ರೆ 50-50 ಇರುವಾಗ ನಾವು ಕೊಡುವಂತ ತೀರ್ಪಿಗೆ ಆಟಗಾರರು ಬಹಳಷ್ಟು ಸಹಕಾರ ನೀಡ್ತಾ ಇದ್ದಾರೆ. ನಮಗೆ ಕೊಡುವಂತ ಲೈವ್ ಇಲ್ಲ, ಥರ್ಡ್ ಅಂಪೈರ್ ಇಲ್ಲ. ಆದ್ರೆ ಕ್ರಿಟಿಕಲ್ ಕಂಡೀಷನ್ ಅಲ್ಲೂ ಕೊಡುವಂತ ತೀರ್ಪಿಗೆ ಈ ಆಟಗಾರರು ತಲೆಬಾಗುವುದು ನಮಗೆ ಬಹಳಷ್ಟು ಸಂತೋಷವಾಗಿದೆ. ಇಷ್ಟರವರೆಗೆ ಯಾವುದೇ ಅಡಚಣೆ ಬಂದಿಲ್ಲ. ಖಂಡಿತವಾಗಿಯೂ ಈ ನೆಹರು ನಗರ ಪ್ರೀಮಿಯರ್ ಲೀಗ್ ಅಲ್ಲಿ ನಾವು ಅಂಪೈರಿಂಗ್ ಮಾಡುದು ಬಹಳಷ್ಟು ಖುಷಿಯಾಗಿದೆ ನಮಗೆ. ನಾವು 3 ಅಂಪೈರ್ಸ್ ಗಳಿದ್ದೀವಿ, ಒಟ್ಟು 4 ಅಂಪೈರ್ಸ್ ಗಳು ಮತ್ತೆ 2 ಕಮಿಟರಿಗಳಿದ್ದಾರೆ. ಕಮಿಟರಿಗಳು ಖಂಡಿತ ಬಹಳಷ್ಟು ಅದ್ಭುತವಾಗಿದೆ.
ಹಿರಿಯರು ಮಕ್ಕಳ ಜೊತೆ ಆಟ ಆಡ್ತಿದ್ದಾರೆ ಮತ್ತು ಮಕ್ಕಳು ತಮ್ಮ ಪ್ರತಿಭೆಯನ್ನು ತೋರಿಸುತ್ತಿದ್ದಾರೆ. ನಾವು ಯಾರಿಗೂ ಕಡಿಮೆ ಇಲ್ಲ ಎಂದು ಸಮರ್ಥಿಸುತ್ತಿದ್ದಾರೆ. ಸೊ ನಿಮ್ಗೆ ಏನ್ ಅನಿಸ್ತಿದೆ? ಸೂಪರ್. ನಮಗೆ ಖುಷಿ ಆಗ್ತಾ ಉಂಟು. ಯಾವುದು ಮಕ್ಕಳ ಹಾಡುವಾಗ ನಮಗೆ ಒಂದು ನೆಕ್ಸ್ಟ್ ಫ್ಯೂಚರ್ಗೆ ಬರ್ತಾರೆ ಅಂತ ಒಂದು ಉದ್ದೇಶದಲ್ಲಿ ನಾವು MPL ಮಾಡಿದ್ದು. ಅಲ್ಲಿ ಪೋ ಜಂಡು ಬಾ. ಕ್ರೀಡಾ ಜಗತ್ತಿನಲ್ಲಿ ಮಿನ್ನಿಕ್ಕುದಂತ ಓರ್ವ ಅತ್ಯುತ್ತಮ ಕ್ರೀಡಾ ಪಟುವಾಗಿರುವಂತ ಶ್ರೀಯುತ 2015ರಲ್ಲಿ ಕುರ್ಚಿಪಳ್ಳದಲ್ಲಿ ನಡೆದಂತ ಒಂದು 16ರ ವಯೋಮಿತಿಯ ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಫೈನಲ್ ನಲ್ಲಿ ಬಲಿಷ್ಠ ನ್ಯೂ ಸ್ಟಾರ್ ಎನ್ನತಕ್ಕಂತ ವಿರುದ್ಧವಾಗಿ 2 ಸಿಕ್ಸರ್ ಬಾರಿಸಿದಂತ ಶ್ರೀಯುತ ಜೈನುದ್ದೀನ್ ಪ್ರಸ್ತುತವಾಗಿ ಲಕ್ಕಿ ಸ್ಟಾರ್ ತಂಡದ ನಾಯಕನಾಗಿಯೂ ಲಕ್ಕಿ ತಂಡದ ಓರ್ವ ಸದಸ್ಯನಾಗಿ ಕೂಡ ಅತ್ಯುತ್ತಮ ಸಾಧನೆ ಮಾಡಿದಂತ ಜೈನುದ್ ಅವರನ್ನು ಕೂಡ ನಾವು ಇಲ್ಲಿ ಸೇವೆಯನ್ನು ಕೂಡ ಕೊಂಡಾಡ್ತಾ ಇದ್ದೇವೆ. ನೀವಿವತ್ತು ಈ NPL ನ ಆರ್ಗನೈಸ್ ಮಾಡಿದೀರಾ. ಈ ತರನೇ ನೀವು ನೆಕ್ಸ್ಟ್ ಇಯರ್ NPL ನ ಆರ್ಗನೈಸ್ ಮಾಡ್ತೀರಾ? ನೆಕ್ಸ್ಟ್ ಇಯರ್ ನಮ್ದೊಂದು ಕನಸು ಅಂದರೆ ಡೇ ಆ್ಯಂಡ್ ನೈಟ್ ಸೀಸನ್ 2 ಡೇ ಆ್ಯಂಡ್ ನೈಟ್ ಮಾಡಬೇಕು ಅಂತ ನಮ್ಮೊಂದು ಉದ್ದೇಶ ಉಂಟು. ಎಲ್ಲರೂ ಇವಾಗ 7 ಟೀಮ್ ಉಂಟು. 7 ಟೀಮು ಮಾಲಕರು ನೆಕ್ಸ್ಟ್ ಇಯರಲ್ಲಿ ನಮಗೆ ಕೈ ಜೋಡಿಸಬೇಕು, ಆಟಗಾರರು ಕೈ ಜೋಡಿಸಬೇಕು. ಇನ್ನಾದರೂ ಪ್ರತಿಭೆ ಇದ್ದರೆ ಮತ್ತು ನಾವು ಆಟ ಆಡಿಸ್ತೀವಿ. ಇಷ್ಟು ಬಾರಿ ಟೂರ್ನಮೆಂಟ್ ನಡೆದಿದೆ ನಮ್ಮ ಊರಲ್ಲಿ. ಸೊ ಇದೇ ಮೊದಲು ಬಾರಿಗೆ ನೀವು ಗಂಜಿ ಊಟ ಕೊಡ್ತಾ ಇದ್ದೀರಾ. ಸೊ ಹೇಗೆ ಅನಿಸ್ತಿದೆ? ಬಾರಿ ಒಳ್ಳೆದುಂಟು. ಇನ್ನು ಇದ್ರಲ್ಲೇ ಹೆಚ್ಚು ಮಾಡ್ಲಿಕ್ಕೆ ದೇವರು ಕೊಡ್ಲಿ. ನೆಕ್ಸ್ಟ್ ಟೈಮ್ ಅಲ್ಲಿ ನಾವು ಬಿರಿಯಾನಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೆ ನೀವು ಸಹಕಾರ ಮಾಡ್ಬೇಕು, ಗೊತ್ತಾಯ್ತಾ? ಗಂಜಿ ಬೇಡ, ಕಬಾಬ್ ಬೇಕು. ಅದು ವ್ಯವಸ್ಥೆ ಎಲ್ಲ ಅವ್ರು ಮಾಡ್ತಾರೆ. ನಾವು ಹೇಳುದು ಮಾತ್ರ ಮಾಡಿ ನಾವು ಕೊಡ್ತೇವೆ. 10 ಟೀಮ್ ಮಾಡ್ಬೇಕು, ಒಂದು 3 ದಿವಸ ಮಾಡ್ಬೇಕು. ಶನಿವಾರ, ಆದಿತ್ಯವಾರ, ಸೋಮವಾರ, ಆಯ್ತಾ? ಫೆಡ್ಲೈಟ್ ಆಯ್ತಾ? ಫೆಡ್ಲೈಟ್ ಟೂರ್ನಮೆಂಟ್ ಮಾಡ್ಬೇಕು. ನಿರ್ಮಾಣ ಗಂಜಿ ಇಲ್ಲ, ಬಿಸಿ ಬಿಸಿ ಗಂಜಿ ಊಟ ತಯಾರಿದೆ ಇಲ್ಲಿ. ವಾಟೆಲ್ ಅಂಗಲಾಪು ಸ್ಪರ್ಧೆ ಆಗ್ತಾ ಉಂಟಲ್ಲ, ಸ್ಪರ್ಧೆ ಅಲ್ಲ, ಪಂದ್ಯಾಟ. ಪಂದ್ಯದ ಬಗ್ಗೆ ನೀವೆಲ್ಲ ನಮ್ದು ಏನೇ ಅಭಿಪ್ರಾಯ ಇಲ್ಲ. ಎಲ್ಲರೂ ಒಂದೇ ಸರಿಯಾಗಿರ್ಬೇಕು ಎಲ್ಲರೂ ಟೀಮ್ನವರು. ಇವರ ಕಂಡ್ರೆ ಅವನಿಗೆ ಆಗುದಿಲ್ಲ, ಅದೆಲ್ಲ ಇರಬಾರ್ದು ಪಂದ್ಯಾಟದಲ್ಲಿ. ಪಂದ್ಯಾಟದಲ್ಲಿ ನಡೀತಾ ಇರುವಂತಹ ಸ್ಪರ್ಧೆಯಲ್ಲಿ ಒಂದು ಸಮುದಾಯದಗೋಸ್ಕರ ನೀವು ಆಡ್ತಾ ಇರ್ತೀರ ಅಲ್ಲ, ಎಲ್ಲಾ ಸಮುದಾಯದ ಎಲ್ಲ ಸೌಹಾರ್ದ ಕೂಟ ನಮ್ದು. ಅವರು ಜಾತಿ ಭೇದ ಇಲ್ಲ ಇದಕ್ಕೆ. ಯಾರು ಬಂದು ಊಟ ಮಾಡ್ಬೋದು ಇಲ್ಲಿ, ಗೊತ್ತಾಯ್ತಾ? ಎಲ್ಲರಿಗೂ ಉಂಟು. ನೀವು ಹಣ ಕೊಟ್ಟಿದ್ದು ಈಗೇನ ಅಲ್ಲ, ಎಲ್ಲರಿಗೂ ಒಂದೇ ಲೆಕ್ಕ, ಗೊತ್ತಾಯ್ತಾ? ಸ್ಪರ್ಧೆಗಳಿಗೆ ಮಾತ್ರ ಸ್ಪರ್ಧೆ ಇಲ್ಲ, ಬೋರ್ಡ್ಗಳಿಗೆ ಮಾತ್ರ. ಸ್ವಲ್ಪ ಕಂಟ್ರೋಲ್ ಮಾಡಿ ಉಪ್ಪಿನಕಾಯಿತು. ಮುನ್ನ ಅವನು ಎಕ್ಸ್ಟ್ರಾ ಬೇಕಂದ್ರೆ ಜಲ್ಲ ವಿಕೆಟ್ ಕಲಿಬಾರ್ದು ಜಲ್ಲ ಬಾಯಿ. ನಾವೀಗ ನೆಹರು ನಗರ ಪ್ರೀಮಿಯರ್ ಲೀಗ್ ಫಸ್ಟ್ ಮಾಡೋದು. ಯಾಕಂದ್ರೆ ನಾವು ಇಷ್ಟವರೆಗೆ ಇಂಥದ್ದು ಟೂರ್ನಮೆಂಟ್ ಮಾಡ್ಲಿಲ್ಲ. ನಮ್ದು ಮ್ಯಾಚ್ ನಾವು ಟೂರ್ನಮೆಂಟ್ ಮಾಡೋದಂದ್ರೆ ಎಲ್ಲಾ ಕಡೆಯಿಂದ ಕರೆದು ನಾವು ಮಾಡ್ತಾ ಇದ್ದೇವೆ. ಇವಾಗ ಎಂತ ಅಂದ್ರೆ ನಮ್ಮ ಊರಿನವ್ರು ಆಡ್ಬೇಕು. ಯಾಕಂದ್ರೆ ಸಣ್ಣ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಸಹ ಆಡ್ಬೇಕಂತ ನಮ್ಮ ಉದ್ದೇಶದಿಂದ ನಾವು ಇದೊಂದು ಪ್ರೀಮಿಯರ್ ಲೀಗ್ ಮಾಡಿದ್ದೇವೆ. ನಾವೆಲ್ಲ ಒಂದೇ ಟೀಮಲ್ಲಿ ಆಡುದು. ನಾವು ಎಲ್ಲ ಊರವರು ಇವರಿಗೆ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ. ಎಂತಂದ್ರೆ ಇದು ಫಸ್ಟ್ ಟೈಮ್ ನೆಹರು ಲೀಗ್ ಮಾಡುದು ನಾವು. ಇದು ಫಸ್ಟ್ ಟೈಮ್, ಆದರೆ ಒಳ್ಳೆ ಆಗಿದೆ. ನಮ್ದೇ ಟೀಮ್ ಬರುವ ವರ್ಷ ನಾವು ಫೆಡ್ಲೈಟ್ ನಿರ್ಧಾರ ಮಾಡಿದ್ದೇವೆ, ಈ ಲೀಗ್ ಫೆಡ್ಲೈಟ್ ಮಾಡ್ಬೇಕಂತ. ಸಪೋರ್ಟ್ ಅಂದ್ರೆ ನಮ್ಮ ಊರಿನವರು ಆಡ್ಲಿಕ್ಕೆ ನಾವು ಒಂದು ವೇದಿಕೆಯಾಗಿ ಮಾಡಿಕೊಡ್ತಾ ಇದ್ದೇವೆ. ಏನಾದ್ರೂ ಒಂದು ಪ್ಲೇಯರ್ಸ್ ಅದರಲ್ಲಿ ಮುಂಚೆ ಬಂದ್ರು ಸಹ ಒಂದು ನಮ್ಮ ಈಗ ಒಂದು ಟೀಮ್ ಆಗಿ ಒಂದು ಆಡ್ಲಿಕ್ಕೆ ಇಚ್ಛೆ ಇರ್ತದೆ. ಒಂದೊಂದು ಟೀಮ್ ಅಲ್ಲಿ ಅವ್ರು ಸೆಲೆಕ್ಟ್ ಆಗ್ಬೋದು. ಯಾಕಂದ್ರೆ ಇದು ಅಂಡ್ರಮ್ ಅಂದ್ರೆ ಈಗ ಮ್ಯಾಂಗ್ಳೂರ್ ಮಾತ್ರ ಜಾಸ್ತಿ ಇರೋದು. ಹಾಗಾಗಿ ನಾವು ಅದರಲ್ಲಿ ಒಳ್ಳೆ ಪ್ಲೇಯರ್ ಸಿಕ್ಕಿದ್ರು ಸಹ ಅದು ನಮ್ಗೆ ಯೂಸ್ ಆಗ್ತದೆ. ಮತ್ತೇನಂದ್ರೆ ನಮ್ಮ ಊರವ್ರು ಸಹ ನಮ್ಗೆ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ನಾವು ಈಗ ಮ್ಯಾಚ್ ಮಾಡಿದೆ ಊರವ್ರಿಗಾಗಿ. ಊರವ್ರು ನಮ್ಮ ಸಪೋರ್ಟ್ ಇದ್ರೆ, ಬೆಂಬಲವಾಗಿದ್ರೆ ನಾವು ಆ ಮ್ಯಾಚಿನ ಮುಂದುವರಿಕೆ ಮಾಡ್ಬೋದು. ಆಕ್ಚುಲಿ ಇಲ್ಲಿ ಆಡುವಂತ ಪಂದ್ಯಕ್ಕೆ ಈ ಮಕ್ಕಳೆಲ್ಲ ನಮ್ಮೊಟ್ಟಿಗೆ ಸೇರಿ ಒಟ್ಟಿಗೆ ಆಡೋದ್ರಲ್ಲಿ ಮಕ್ಕಳಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರುತ್ತದೆ. ಮುಂದಿನ ಫ್ಯೂಚರ್ ಅಲ್ಲಿ ಮಕ್ಕಳಿಗೆ ಆಡ್ಲಿಕ್ಕೆ ಮ್ಯಾಂಗ್ಳೂರ್ ದೊಡ್ಡ ಟೀಮ್ ಅಲ್ಲಿ ಆಡ್ಲಿಕ್ಕೆ ಮತ್ತೆ ಅವರಿಗೂ ಒಂದು ಅವಕಾಶ ಸಿಗ್ತದೆ. ನಮ್ಗೆ ಇಲ್ಲಿ ಅವರ ಗುರುತಿಸುವಂತ ಒಂದು ಅವಕಾಶ, ಮಕ್ಕಳನ್ನು ಮುಂದೆ ಅವರನ್ನು ದೊಡ್ಡ ಟೀಮ್ ಅಲ್ಲಿ ಆಡಿಸುವಂತ ಒಂದು ಅವಕಾಶ ಅವರಿಗೂ ಕೂಡ ಕೊಡುವ ಅಂತ ಇಂಥ ಟೂರ್ನಮೆಂಟ್ ನಾವು ನಡೆಸ್ತಾ ಇದ್ದೇವೆ.
So, ನೀವು 30 ಆಡಲ್ಲಿ ಫುಲ್ ಲೆಜೆಂಡ್ಸ್ ಅಂತ ಕೇಳ್ಪಟ್ಟೆ. ಸೊ ಈ ತರ ಫುಲ್ ಗ್ರೌಂಡ್ ಮ್ಯಾಚ್ ಆಡುವಾಗ ನಿಮ್ಗೆ ಏನ್ ಅನ್ಸ್ತಿದೆ? 30 ಎಡೆಗೂ ಇದಕ್ಕೆ ಮತ್ತೆ ತುಂಬಾ ವ್ಯತ್ಯಾಸ ಇದೆ. ಅದು ಗ್ರೌಂಡ್ ಶಾಟ್ ಬೇಕು. ನಮ್ಮ ಪವರ್ ಪ್ಲೇ 30 ಎಡೆ ಇದರ ಸರ್ಕಲ್ ಅಲ್ಲಿ ಎಷ್ಟು ನಾವು ಗ್ರೌಂಡ್ ಶಾಟ್ ಮಾಡ್ತೀವಿ ಅದೇ ತರ ಅದರಲ್ಲಿ ಇದಕ್ಕೆ ಎಕ್ಸ್ಪೀರಿಯನ್ಸ್ ಅದೇ. ಅದು ಎಷ್ಟು ಅಂಡರ್ ಗ್ರೌಂಡ್ ಅಲ್ಲಿ ಹೊಡಿತೀವಿ ಅದಕ್ಕೆ ವ್ಯಾಲ್ಯೂ. ನಾವು ಸ್ಟಮಿನಾ ಇದ್ದ ಆಟ ಅಂದ್ರೆ ಇದೆ 30 ಎಡೆಗಿಂತ ಒಳ್ಳೆ. ಇವಾಗ 7 ಟೀಮ್ ಇದೆ. ನೆಕ್ಸ್ಟ್ ಇಯರ್ ಜಾಸ್ತಿ ಆಗಕ್ಕೆ ಚಾನ್ಸಸ್ ಇದೆಯಾ? ಇದ್ರೆ ನಾವು ತೆಗಿತೀವಿ, ಯಾಕೆಂದ್ರೆ ಯಾರನ್ನು ಕೈ ಬಿಡ್ಲಿಕ್ಕಿಲ್ಲ. ನಾವು ಟೀಮ್ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಆಡಿಸ್ತೀವಿ, ಇಲ್ಲದ್ರೆ ಈ 7 ಟೀಮ್ ನಮಗೆ ವರ್ಷ ಈ 7 ಟೀಮ್ ಫಿಕ್ಸ್. ನಂಗೆ ಆರಾಮ್ಸೆ ಕಲ್ಚೆ ಹೋಗಿ 4 ವಿಕೆಟ್ ಮೈನ್ ಆಯ್ತಿತ್ತು. ಸೊ ನೀವು ಮುಂಚೆಯಿಂದನೇ ಆಟ ಆಡ್ತಾ ಬರ್ತಾ ಇದ್ದೀರಾ. ಸೊ ಇಷ್ಟು ವಯಸ್ಸಾದ್ರು ಇವಾಗ್ಲೂ ನಿಮ್ಗೆ ಅಷ್ಟು ಸ್ಟಮಿನಾ ಎಲ್ಲಿಂದ ಬರ್ತಿದೆ? ನನಗೆ ಊರವರು ಸಪೋರ್ಟ್ ಉಂಟು. ಊರವರು ನನಗೆ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ನಾನು ಅದಕ್ಕೆ ಊರವರು ಒಳ್ಳೆ ಆಗಬೇಕು, ಒಳ್ಳೆ ಆಡಬೇಕು, ನಮ್ಮ ಊರಿಗೆ ಹೆಸರು ಬರಬೇಕು, ಅದಕ್ಕೆ ನಾವು ಸಪೋರ್ಟ್ ಮಾಡುದು. ಕೋರಿಲ್ಲ ಅರ್ಚಿಟ್ಟೆ ಕಲಿಕೋಣು ನೀನಕ್ಕೋರು ಸಾಕು ತಂದಿಮಿ ನಾ ಕಲ್ಚೆ ಮಂಡೆ. ಸೊ ನೀವು MPLಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದೀರಾ. ಸೊ ಹೇಗೆ ಅನಿಸ್ತಿದೆ ಈ ಪಂದ್ಯಾಟ ನೋಡಿ? ಒಂದು ಉತ್ತಮವಾದ ಪಂದ್ಯಕೂಟ ನಡೆದಿತ್ತು. ಯುವ ಆಟಗಾರರಿಗೆ ಒಂದು ಉತ್ತಮ ವೇದಿಕೆಯಾಗಿದ್ದು ಊರಿನ ಜನರಿಗೆ ಎಲ್ಲ ಆಟಗಾರರಿಗೆ ಒಂದು ಉತ್ತಮ ವೇದಿಕೆಯನ್ನು ಕಲ್ಪಿಸಿತ್ತು. ಎಲ್ಲ ಆಟಗಾರರೊಂದು ಹೊಂದಾಣಿಕೆಯಿಂದ ಆಡಿದ್ದಾರೆ. ಊರಿನ ಆಟಗಾರರಿಗೆ ಇದು ಒಂದು ಅವಕಾಶ ನೀಡಿದ್ದು. ಮೊದಲನೇದಾಗಿ ಗುಡ್ಲಕ್ ಕ್ರಿಕೆಟರ್ಸ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಅವರು ಒಂದು ಎಲ್ಲ ಊರಿನ ಆಟಗಾರರನ್ನು ಒಟ್ಟುಗೂಡಿಸಿ ಒಂದು ಪಂದ್ಯಕೂಟ ಮಾಡಿದ್ದಾರೆ. ಅದಕ್ಕೆ ಈಗಿನ ಕ್ರಿಕೆಟ್ಗೆ ಮತ್ತೆ ಹಿಂದಿನ ಕ್ರಿಕೆಟ್ಗೆ ವ್ಯತ್ಯಾಸ ಏನಿದೆ? ಹೀಗಿದ್ದಂದ್ರೆ ಉಂಟಲ್ಲ, ಈಗೆಲ್ಲ ಸಬ್ಲಿಮೇಷನ್, ಬೇಕಾದ ಕಲರ್, ಬೇಕಾದ ಜರ್ಸಿ, ಬೇಕಾದ ಪ್ರಿಂಟ್. ಫಸ್ಟ್ ಥರ ಅಂದರೆ ಒಂದು ವೈಟ್ ಜಾಸ್ತಿ ನಾವು ನೋಡಿದಾಗ. ರೂಲ್ಸ್ ಎಲ್ಲ ಇವಾಗ ಕಷ್ಟದ್ದು. ಫಸ್ಟಿಗೆ ಏನಾದರೆ LB ಇರಲಿಲ್ಲ. ಇವಾಗ ಅಂದರೆ ಆಟ ಆಡುವಾಗ ಸ್ವಲ್ಪ ಎಲ್ಲ ಥರದಿದೆ. ಒಂದು ಕಡೆಯಲ್ಲಿ ಹೈಟ್ ನೋ ಬಾಲ್ ಇರ್ತದೆ, ಒಂದು ಕಡೆ ಹೈಟ್ ವೈಡ್ ಇರ್ತದೆ, ಒಂದು ಕಡೆಯಲ್ಲಿ ಗಾರ್ಡ್ ಇರಲ್ಲ, ಒಂದು ಕಡೆಯಲ್ಲಿ ಗಾರ್ಡ್ ಇರ್ತದೆ. ಕನ್ಫ್ಯೂಸಲ್ಲಿ ಆಡೋದು.